ಈ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರು ಬಗ್ಗೆ ಬಹಳ ಗೌರವ ಇರ್ತಕ್ಕಂಥವ್ರು. ಮತ್ತೆ ಯಡಿಯೂರಪ್ಪನವರು ಅದೇ ರೀತಿ ನಮ್ಮ ತಾಲೂಕಿಗೆ ನಡೆಸ್ಕೊಂಡು ಬಂದಿದ್ದಾರೆ ಎಲ್ಲವುದು. ಸೊ ಯಡಿಯೂರಪ್ಪನವ್ರು ಬಂದು ಇಲ್ಲಿ ನಿಂತ್ಕೊಂಡು ನಾನು ನಿಂತಿದ್ದೀನಿ ಅಂತೇಳಿ ಮಾತಾಡಿದ್ರೆ ಸಾಕು, ನಮ್ಮ ಸಮಾಜ 60-70% ಓಟ್ನ ಒಂದೇ ಕಡೆಗೆ ಪ್ರಾರಂಭದಿಂದ ಒಂದೇ ಪಕ್ಷದಲ್ಲಿ ಒಂದೇ ಕಡೆ ಕೆಲಸ ಮಾಡ್ಕೊಂಡು ಹತ್ತತ್ರ 35 ವರ್ಷಗಳ ಕಾಲ ಈ ಒಂದು ಚುನಾವಣೆಯ ನಂತರನೂ ಕೂಡ ಈ ಒಂದು ಇದ್ರಲ್ಲಿ ಪಕ್ಷದಲ್ಲಿ ಇದ್ದೀರಾ. ನೀವ್ ಯಾಕೆ MLA ಆಗಿಲ್ಲ ತಿಪ್ಟೂರಲ್ಲಿ? ಇಷ್ಟೊಂದು ವಿಷನ್ ಇದೆ, ಇಷ್ಟೊಂದು ಟ್ಯಾಲೆಂಟ್ ಇದೆ, ಸ್ಟಡಿ ಮಾಡ್ತೀರಾ, ಸಾಕಷ್ಟು ಜನಗಳ ಒಂದು ಒಡನಾಟ ಇದೆ, ಸಾಲದಕ್ಕೆ ವಾಜಪೇಯಿ ಅವರಿಂದನೂ ಕೂಡ ಇದ್ದೀರಾ. ಸೊ ಯಾಕೆ MLA ಆಗಿಲ್ಲ ನೀವು? ವಾಜಪೇಯಿ ಅಂತ ಯೋಚನೆ ಮಾಡಿದ್ವಿ. ವಾಜಪೇಯಿ ಅವರು 87-88ನೇ ಇಸ್ವಿನಲ್ಲಿ ಅವ್ರನ್ನ ಸೋಲಿಸಿದಂತ ಕಾಲದಲ್ಲಿ ಭದ್ರಾವತಿನಲ್ಲಿ ಒಬ್ಬ ಕಾರ್ಯಕರ್ತ ಅವ್ರ ಅಭಿಮಾನಿ ಹೋಗ್ತಾನೆ. ಆ ಸತ್ತಂತ ಇವನ್ಗೆ ಜೋಳಿಗೆ ಹಿಡಿದು ವಾಜಪೇಯಿ ಅವರು ಡೆಲ್ಲಿಯಿಂದ ಇದಕ್ಕೆ ಭದ್ರಾವತಿ ಬರ್ತಾರೆ. ಭದ್ರಾವತಿಯಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಯಕರ್ತ ನನ್ನ ಸೋತೆ ಅಂತೇಳಿ ಇದ್ ಮಾಡ್ಕೊಂಡಂತ ಅವತ್ತಿನ ದಿವಸ ದೇಣಿಗೆ ಕೈಯಲ್ಲಿ ಅವರು ಜೋಳಿಗೆ ಹಿಡ್ಕೊಂಡು ಬಂದಂತ ಕಾಲದಲ್ಲಿ ಕೈಲಾದಂತದ್ದು ಸಹಾಯ ಮಾಡಿ ಅವತ್ತಿನ ದಿವಸ ತಗೊಂಡೋಗಿ ಅವ್ರಿಗೆ 25,000 ರೂಪಾಯಿ ಅವ್ರ ಮನೆಗೆ ವಾಜಪೇಯಿ ಅವರೇ ಖುದ್ದಾಗಿ ಹೋಗಿ ತಲುಪಿಸ್ಬಿಟ್ಟಿರ್ತಾರೆ. ಜಿಲ್ಲೆನಲ್ಲಿ ಏನಾದ್ರೂ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಕಾಬೋರಪ್ಪನವರು ಅಂತೇಳಿ ಅವ್ರನ್ನ ನಿಂತು ಭಾಷಣ ಮಾಡಕ್ ಶುರು ಮಾಡಿದ್ರೆ ಇಡೀ ದಿವಸ ಮಾತಾಡೋ ಅಂತ ಇದ್ದಂತ ಸಬ್ಜೆಕ್ಟ್ ಇದ್ದಿರ್ತಕ್ಕಂಥ ವ್ಯಕ್ತಿತ್ವ ಇದ್ದವರು. ಕಾಬೋರಪ್ಪನವರು ಅಂತ ಇರಲ್ಲ, ಬೇರೆ ವಿರೋಧ ಪಕ್ಷದ ನಾಯಕರಲ್ಲ, ಅವ್ರು ಕಾಗೆ ಬೋರಪ್ಪ ಅನ್ನೋರು. ಯಾಕೆಂದ್ರೆ ಕಾಗೆ ಅಂತ ಕೂಗಕ್ ಶುರು ಆದ್ರೆ ಯಾವ ರೀತಿ ಕಾಗೆಗಳನ್ನೆಲ್ಲ ಗುಡ್ ಮಾಡ್ಕೊಳ್ತಿದ್ರು ಆ ರೀತಿ ಭಾಷಣ ಮಾಡಕ್ ಶುರು ಮಾಡಿದ್ರೆ ಒಬ್ರು ಏಕೈಕ ವ್ಯಕ್ತಿ ಏನಾದ್ರು ನಿಂತು ಭಾಷಣ ಮಾಡ್ತಾರೆ ಅಂದ್ರೆ ಕಾಬೋರಪ್ಪನವರು ಸುತ್ತಲೂ ಈ ರೀತಿ ಜನ ಸೇರ್ತಕ್ಕಂಥ ಇಲ್ಲಿ ಈ ಕ್ಷೇತ್ರದಲ್ಲಿ ನಂಜಾಮರಿ ಅವರು ಆರಿಸ್ಕೊಂಡ್ರು ಭಾರತೀಯ ಜನತಾ ಪಾರ್ಟಿಯಿಂದ. ಅದಾದ ನಂತರ ಅವರು ಕೆಲವೇ ಇದರಲ್ಲಿ ಪಕ್ಷ ಬಿಟ್ಟು ಹೋದ ನಂತರ BC ನಾಗೇಶ್ ಅವರು ಪಕ್ಷನ ಜವಾಬ್ದಾರಿ ತಗೊಂಡು ಈ ತಾಲೂಕಲ್ಲಿ ಹಾಸ್ಪಿಟಲ್ಗೆ ಬರ್ತಕ್ಕಂಥದ್ದು ಎಲ್ಲಾದನ್ನು ಫ್ರೀ ಮಾಡ್ತಕ್ಕಂಥ ವ್ಯವಸ್ಥೆ, ಈ ಆರೋಗ್ಯ ಮತ್ತೆ ಎಜುಕೇಶನ್ ವಿದ್ಯಾಭ್ಯಾಸ ಇವೆರಡನ್ನು ಫ್ರೀ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಸಮಾಜ ಇರ್ಬೋದು, ಯಾವುದೇ ಸಮಾಜ ಇರ್ಬೋದು, ಅವ್ರು ಮುಂದುವರೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. 1995ನೇ ಇಸ್ವಿ ನವೆಂಬರ್ ನಲ್ಲಿ ನಾವು ಈ ಜನ ತಿಪ್ಟೂರು ನಗರದ ವಾರ್ಡ್ ನಂಬರ್ 1 ಜನ ಏನಿದ್ದಾರೆ ಅವರು ನನ್ನ ಆರಿಸ್ ಕಳಿಸೋದಕ್ಕೆ ಅವಕಾಶ ಮಾಡ್ಕೊಂಡ್ರು. ಪುರಸಭೆ ಇತ್ತು ಅವತ್ತಿನ ದಿವಸ. ಪುರಸಭೆಯಲ್ಲಿ ನಾವು 18 ಜನ ಕೌನ್ಸಿಲರ್ಸ್ ತಿಪ್ಟೂರು ನಗರದಲ್ಲಿ ಪುರಸಭೆಯಲ್ಲಿ ಇತ್ತು. ಅದರಲ್ಲಿ ನಾವು ಒಂದು 5-6 ಜನ ಹುಡುಗರು ಎಲೆಕ್ಟ್ ಆಗಿ ಬಂದ್ವಿ. ಪ್ರಥಮವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಆರಿಸ್ ಬಂದೆ. ನೀವು ಏನೇನ್ ಕಾಂಟ್ರಿಬ್ಯೂಟ್ ಮಾಡಿದ್ರಿ ಸರ್ ಗೆದ್ದ ನಂತರ ಊರಿಗೆ ಫಸ್ಟ್ ಪ್ರಥಮ ಬಾರಿಗೆ ಕುಡಿಯೋ ನೀರಿನ ಆದ್ಯತೆ ಕೊಡ್ಲೇಬೇಕು ಅಂತ ಹೇಳಿ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಿ ನೀರು ಕೊಡುವಂತ ವ್ಯವಸ್ಥೆ. ಅವತ್ತು ಎಲ್ಲೇ ಬೋರ್ ಕೊಡೋದು ತಿಪ್ಟೂರು ನಗರದಲ್ಲಿ ಎಲ್ಲೂ ಬೋರ್ವೆಲ್ ನೀರು ಇರಲಿಲ್ಲ. ಬೋರ್ಗಳಲ್ಲಿ ಮಾಧುಸ್ವಾಮಿ ಅವ್ರನ್ನ ಕರ್ಕೊಂಡು ಅವತ್ತು JH ಚೀಫ್ ಮಿನಿಸ್ಟರ್ ಇದ್ರು, ಅವ್ರನ್ನ ಹೋಗಿ ಭೇಟಿ ಮಾಡಿಸಿ ಅದನ್ನ ವೇ ಆಫ್ ಮಾಡಿಸ್ಕೊಟ್ರು. ಆತ್ಮೀಯರೇ ನಮಸ್ಕಾರ. ನಾನು ಇವತ್ತು ನಮ್ಮ ಕಲ್ಪತರು ನಾಡು ನಮ್ಮ ತಿಪ್ಟೂರಿನಲ್ಲಿ ಪ್ರಥಮವಾಗಿ ಬಿಜೆಪಿಯಿಂದ ಪುರಸಭೆಯಲ್ಲಿ ಆಯ್ಕೆಯಾದಂತ ಒಬ್ರನ್ನ ಮಾತನಾಡಿಸ್ತಾ ಇದ್ದೀನಿ. ಸೊ ಇವರಿಗೆ ತುಂಬಾ ಅನುಭವ ಇದೆ. ಸೊ ಸಾಕಷ್ಟು ಸರಳ ಜೀವಿ ಅಂತಾನೂ ಕೂಡ ಹೇಳ್ಬೋದು. ಸೊ ಇವರೊಟ್ಟಿಗೆ ಒಂದಿಷ್ಟು ಬಿಜೆಪಿ ಪಕ್ಷದ ಒಂದು ವಿಚಾರಕ್ಕೆ ಒಂದಿಷ್ಟು ಚರ್ಚೆ ಮಾಡೋಣ ಅಂತ ಬಂದಿರಿ. ಸರ್ ನಮಸ್ಕಾರ. ಸರ್, ಈಗ ಪ್ರಥಮವಾಗಿ ನೀವು ನಮ್ಮ ತಾಲೂಕಲ್ಲಿ ಬಿಜೆಪಿ ಪಕ್ಷದಿಂದ ಆಯ್ಕೆ ಆದವರು ಅಂತಕ್ಕಂಥ ವಿಚಾರ ನಾನು ತಿಳ್ಕೊಂಡಿರೋದು. ನೀವ್ ಯಾವಾಗ ಆಯ್ಕೆ ಆದ್ರಿ, ಏನು? 1995ನೇ ಇಸ್ವಿ ನವೆಂಬರ್ ನಲ್ಲಿ ನಾವು ಈ ಜನ ತಿಪ್ಟೂರು ನಗರದ ವಾರ್ಡ್ ನಂಬರ್ 1 ಜನ ಏನಿದ್ದಾರೆ ಅವರು ಅವತ್ತು ನನ್ನ ಆರಿಸ್ ಕಳಿಸೋದಕ್ಕೆ ಅವಕಾಶ ಮಾಡ್ಕೊಂಡ್ರು. ಪುರಸಭೆ ಇತ್ತು ಅವತ್ತಿನ ದಿವಸ. ಪುರಸಭೆಯಲ್ಲಿ ನಾವು 18 ಜನ ಕೌನ್ಸಿಲರ್ಸ್ ತಿಪ್ಟೂರು ನಗರದಲ್ಲಿ ಪುರಸಭೆಯಲ್ಲಿ ಇತ್ತು. ಅದರಲ್ಲಿ ನಾವು ಒಂದು 5-6 ಜನ ಹುಡುಗರು ಎಲೆಕ್ಟ್ ಆಗಿ ಬಂದ್ವಿ. ಪ್ರಥಮವಾಗಿ ನಾನು ಭಾರತೀಯ ಜನತಾ ಪಾರ್ಟಿಯಿಂದ ಆರಿಸ್ ಬಂದೆ. ನನಗಿನ್ನ ಮುಂಚಿತವಾಗಿ ಭಾರತೀಯ ಜನಸಂಘ ಅಂತ ಹೇಳ್ಬಿಟ್ಟು ಇದ್ದಂತ ಕಾಲದಲ್ಲಿ ಡಾಕ್ಟರ್ ಸುಬ್ಬಣ್ಣ ಅವರು ಪ್ರಪ್ರಥಮ ಬಾರಿಗೆ ತಿಪ್ಟೂರು ನಗರದಲ್ಲಿ ಅವತ್ತು ವಾರ್ಡ್ ವೈಸ್ ಇರ್ಲಿಲ್ಲ. ಸೊ ಅವತ್ತಿನ ದಿವಸ ಒಂದು ವಾರ್ಡ್ ಅಂತ ಏನು ಹಿಂದೆ ಮಾಡ್ತಿದ್ರು, ಅದರಲ್ಲಿ 4 ಜನ ಆರಿಸ್ಬರ್ದಕ್ಕಂತ ಅವಕಾಶಗಳಿತ್ತು. ಅಂತ ಕಾಲದಲ್ಲಿ ಭಾರತೀಯ ಜನಸಂಘದಿಂದ ನಮ್ ಡಾಕ್ಟರ್ ಸುಬ್ಬಣ್ಣ ಅವರು ಪ್ರಪ್ರಥಮ ಬಾರಿಗೆ ಆರಿಸ್ ಬಂದಿದ್ರು. ಅದಾದ ನಂತರ ಭಾರತೀಯ ಜನತಾ ಪಾರ್ಟಿ ಅಂತ ಆದ ನಂತರ ನಾವೆಲ್ಲರೂ ಒಟ್ಟಿಗೆ 1995 ಇಸ್ವಿನಲ್ಲಿ ಇಂದ ಆರಿಸ್ ಬಂದ್ವಿ. ಸೊ ಅದಾದ ನಂತರ ನಗರಸಭೆ ಆಯ್ತು. ಪುರಸಭೆಯಿಂದ ಸಂದರ್ಭದಲ್ಲಿ ನಿಮ್ಗೆ ವಯಸ್ಸು ಎಷ್ಟಿದೆ ಸರ್? ಅವಾಗೆಲ್ಲ ನಾವೆಲ್ಲ ಕಳೆದ 25-26 ವರ್ಷದ ಹುಡುಗರು ಇದ್ವಿ ನಾವು ಅವತ್ತಿನ ದಿವಸ. ಸೊ ನಾವೆಲ್ಲ ಹೊಸದಾಗಿ ಆರಿಸ್ಬಂತ ಕಾಲದಲ್ಲಿ ಒಂದು 4-5 ಜನ ಹುಡುಗರುಗಳನ್ನ ಏನ್ ಪುರಸಭಾ ಅಧ್ಯಕ್ಷಗಳಿದ್ರು. ಒಂದು ತಿಪ್ಪೇರುದ್ರಪ್ಪನವರು ಅಂತ ಹೇಳ್ಬಿಟ್ಟು
ಮುನ್ಸಿಪಲ್ ಅಧ್ಯಕ್ಷರಾಗಿದ್ರು. ಅದಾದ ನಂತರ ನಾರಾಯಣಗೌಡರು ಅಂತ ಮುನ್ಸಿಪಲ್ ಅಧ್ಯಕ್ಷರಾಗಿದ್ರು. ಈ ರೀತಿ ಮುನ್ಸಿಪಲ್ ಅಧ್ಯಕ್ಷರುಗಳ ಮೇಲೆ ನಾವೆಲ್ಲ ಒಂದು ಭಾರತೀಯ ಜನತಾ ಪಾರ್ಟಿ ಸದಸ್ಯರಾಗಿ ಏನ್ ಚುನಾಯಿತ ಪ್ರತಿನಿಧಿಯಾಗಿ ಅಲ್ಲಿ ನಿಂತಂತ ಕಾಲದಲ್ಲಿ ಅವ್ರ ಮೇಲೆ ಗೆದ್ದುವಂತ ಅವಕಾಶ ನಮ್ಗೆ ತಿಪ್ಟೂರು ಜನತೆ, ಅದರಲ್ಲೂ ವಾರ್ಡ್ ನಂಬರ್ 1 ಬಂಡಿಹಳ್ಳಿ ಜನನ ನಾನು ಇವತ್ತಿನ ದಿವಸನೂ ಹೇಳ್ತೀನಿ. ಅವತ್ತಿನ ದಿವಸ ಆ ಊರಿನ ಓಟು ಏನು ಒಂದು 585ರಿಂದ 600 ಓಟ್ ಇತ್ತು. ಆ 600 ಓಟ್ಗೆ 500 ಚಿಲ್ಲರೆ ಓಟು ಕೊಟ್ಟು ನನ್ನ ಜಯಶೀಲನಾಗಿ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಾಲದಿಂದ ಇವತ್ತಿನ ದಿವಸ ಇವತ್ತೇನಾದ್ರೂ ನಾನು ಈ ತಾಲೂಕಲ್ಲಿ ಲೀಡರ್ ಆಗಿ ಅವಕಾಶ ಮಾಡಿಕೊಟ್ಟಂತ ಬೆಳೆದು ಬಂದಿದ್ವಿ ಅಂತಂದ್ರೆ ಅವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಸದಸ್ಯನಾಗಿ ನಿಂತಂತ ಕಾಲದಲ್ಲಿ ಪುರಸಭೆಗೆ ಆ ಜನ ಆರಿಸಿ ಕಳಿಸಿದ್ರು. ಇವತ್ತು ಅಲ್ಲಿರ್ತಕ್ಕಂಥ ಜನ ಎಷ್ಟು ನಾನೇನು ಯಾವ ದುಡ್ಡು ಖರ್ಚು ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಎಲೆಕ್ಷನ್ ಮಾಡೋದನ್ನಲ್ಲ, ನನ್ನ ವಿರುದ್ಧವಾಗಿ ನಿಂತಂತವ್ರು ಏನು ಕಾಂಗ್ರೆಸ್ ನಗರಸಭೆ ಪುರಸಭೆ ಅಧ್ಯಕ್ಷರಾಗಿದ್ರು ಮತ್ತೆ ಕಾಂಗ್ರೆಸ್ ಟ್ರೆಜರರ್ ಆಗಿದ್ರು, ಸಾವಿರಾರು ರೂಪಾಯಿ ಹಣ ಖರ್ಚು ಮಾಡಿ ನನ್ನ ವಿರುದ್ಧವಾಗಿ ಅವ್ರ ವಿರುದ್ಧವಾಗಿ ನಾವು ನಿಂತಂತ ಕಾಲದಲ್ಲಿ ಆ ಬಂಡಿಹಳ್ಳಿ ಜನ ನನ್ನ ಕೈ ಹಿಡಿದು ಇವತ್ತಿನ ದಿವಸ ಈ ತಾಲೂಕಲ್ಲಿ ಏನಾದ್ರು ನನ್ನ ಗುರುತಿಸ್ತಾರೆ ಇವತ್ತಿನ ಜನ ಅಂದ್ರೆ ಆ ಜನನೇ ಕಾರಣಕರ್ತರು. ಅಲ್ಲಿರ್ತಕ್ಕಂಥವ್ರು ಬಹಳ ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರು. ಆ ಊರಿಗೆ 95ನೇ ಇಸ್ವಿಲಿ ನಾನು ಆರಿಸ್ ಬಂದ ನಂತರ ಎಲೆಕ್ಟ್ರಿಸಿಟಿ ನೋಡಿದಂತು. ನೀವು ಏನೇನ್ ಕಾಂಟ್ರಿಬ್ಯೂಟ್ ಮಾಡಿದ್ರಿ ಸರ್ ಗೆದ್ದ ನಂತರ ಊರಿಗೆ ಫಸ್ಟ್ ಪ್ರಥಮ ಬಾರಿಗೆ ಕುಡಿಯೋ ನೀರಿನ ಆದ್ಯತೆ ಕೊಡ್ಲೇಬೇಕು ಅಂತ ಹೇಳಿ ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಿ ನೀರು ಕೊಡುವಂತ ವ್ಯವಸ್ಥೆ. ಅವತ್ತು ಎಲ್ಲೇ ಬೋರ್ ಕೊಡೋದು ತಿಪ್ಟೂರು ನಗರದಲ್ಲಿ ಎಲ್ಲೂ ಬೋರ್ವೆಲ್ ನೀರು ಇರಲಿಲ್ಲ. ಬೋರ್ಗಳಲ್ಲಿ ಸುಮಾರು ಪುರಸಭಾ ಸದಸ್ಯನಾಗಿ ನಾನು ಬಂದಂತ ಕಾಲದಲ್ಲಿ 25ರಿಂದ 26 ದಿವಸಕ್ಕೆ ಒಂದು ಸರಿ ನಲ್ಲಿಗೆ ನೀರು ಬಿಡುವಂತ ಪರಿಸ್ಥಿತಿ ಇತ್ತು. ತದನಂತರ ಅವತ್ತಿನ ದಿವಸ ಮಲ್ಲಿಕಾರ್ಜುನಯ್ಯನವರು MP ಆಗಿ ಡೆಪ್ಟಿ ಸ್ಪೀಕರ್ ಲೋಕಸಭಾ ಆಗಿದ್ರು. ಆ ಕಾಲದಲ್ಲಿ ಅವ್ರು ಕೊಟ್ಟಂತ ಕೆಲವು ಹಣದಿಂದ ನಾವು ಕೆಲಸ ಮಾಡೋದಕ್ಕೆ ಬಹಳ ಅನುಕೂಲ ಆಯ್ತು. ರೈಲ್ವೆ ಟ್ರ್ಯಾಕ್ ಕ್ರಾಸ್ ಮಾಡಿ ನೀರು ಕೊಡ್ಬೇಕಾದ್ರೆ ಪರ್ಮಿಷನ್ ತರ್ಬೇಕಾದ್ರೆ ಮೈಸೂರಿಗೆ ಹೋಗಿ ರೈಲ್ವೆ ಪರ್ಮಿಷನ್ ತರ್ಬೇಕಾದ್ರೆ ಎಷ್ಟು ಕಷ್ಟ ಆಯ್ತು ಅಂತಂದ್ರೆ ಅಷ್ಟು ಕಷ್ಟ ಬಿದ್ದು ಸತತವಾಗಿ 1 ವರ್ಷಗಳ ಕಾಲ ನಾವು ಓಡಾಡಿ ಆ ಊರಿಗೆ ಕುಡಿಯೋ ನೀರಿನ ಫಸ್ಟ್ ಆದ್ಯತೆ ಮೇಲೆ ವ್ಯವಸ್ಥೆ ಮಾಡಿದ್ವಿ. ತದನಂತರ ಎಲೆಕ್ಟ್ರಿಸಿಟಿ ಆ ಊರಿಗೆ ಹಳ್ಳಿಯಿಂದ ಲೈನ್ ಇತ್ತಂತ ಬಿಟ್ರೆ ರೈಲ್ವೆ ಟ್ರ್ಯಾಕ್ ಇಂದ ಆಚೆ ಎಲ್ಲೂ ಲೈನ್ ಇರ್ಲಿಲ್ಲ. ತಿಪ್ಟೂರು ನಗರದಿಂದ ಗಾಂಧಿನಗರಕ್ಕೆ ಹೋಗಿರ್ತಕ್ಕಂತ ಏನು ಲೈನ್ ಹೋಗಿದೆ ಅವತ್ತು 210 kV ಸಬ್ಸ್ಟೇಷನ್ ಇಂದ 110 kV ಸಬ್ಸ್ಟೇಷನ್ಗೆ ಎಲೆಕ್ಟ್ರಿಕ್ ಲೈನ್ ಹೋಗಿತ್ತು. ಅದರಿಂದ ಸುಮಾರು 1.5 ಕಿಲೋಮೀಟರ್ ಎಲೆಕ್ಟ್ರಿಸಿಟಿ ಲೈನ್ ನ ತಗೊಂಬಂದು ಬಂಡಿಹಳ್ಳಿ ಊರಿಗೆ ಎಲೆಕ್ಟ್ರಿಸಿಟಿ ಕೊಡತಕ್ಕಂತ ವ್ಯವಸ್ಥೆನ ನಾವು ಮಾಡಿದ್ವಿ. ಆ ಜನ ಏನ್ ನನ್ನ ಋಣ ತೀರಿಸ್ಬೇಕಿತ್ತು, ಆ ಊರಿಗೆ ಕುಡಿಯೋ ನೀರಿರ್ಬೋದು, ಅದಾದ ನಂತರ ಎಲೆಕ್ಟ್ರಿಸಿಟಿ ಇರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥದ್ದು, ಒಂದು ಶಾಲೆ ಮೂಲೆಯಲ್ಲಿ ಬಿದ್ದಂತ ಶಾಲೆನೂ ಸಹ ನವೀಕರಣ ಮಾಡಿಸಿ ಆ ಊರಲ್ಲಿ ಒಂದು ಶಾಲೆ ಅದೇ ಊರಲ್ಲಿ ನಡೀತಕ್ಕಂಥ ವ್ಯವಸ್ಥೆನ ನಾವು ಮಾಡ್ಕೊಂಡು ಬಂದ್ವಿ. ಮತ್ತೆ ರಸ್ತೆ ನಮ್ಮ ಆದ್ಯತೆ ಕೊಡ್ಲೇಬೇಕು. ರಸ್ತೆ ಮಾಡ್ತಕ್ಕಂಥದ್ದು, ಚರಂಡಿ ಮಾಡ್ತಕ್ಕಂಥದ್ದು, ಸ್ವಚ್ಛತೆ ಕಾಪಾಡ್ತಕ್ಕಂಥದ್ದು, ಮತ್ತೆ ಟಾಯ್ಲೆಟ್ಗಳು ಕಟ್ಕೊಡ್ತಕ್ಕಂಥದ್ದು, ಈ ವ್ಯವಸ್ಥೆನ ನಾವು ಕಳೆದ 5 ವರ್ಷದಲ್ಲಿ ಮಲ್ಲಿಕಾರ್ಜುನಯ್ಯನವರ ಸಹಕಾರದಿಂದ ಅವತ್ತಿನ ದಿವಸ ಸರ್ಕಾರ ಪುರಸಭೆಯಲ್ಲಿ ನಮ್ಮ ಹತ್ರ ದುಡ್ಡು ಕೂಡ ಸಂಬಳ ಕೂಡ ಅಷ್ಟು ದುಡ್ಡು ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಸರ್ಕಾರ ಏನ್ ಸಂಬಳ ಕೊಡ್ತಿರ್ಲಿಲ್ಲ. ಅದ ನಂತರ ನಾವೆಲ್ಲರನ್ನು ಸೇರಿ ಸ್ವಲ್ಪ ಹಣ ಕ್ರೋಢೀಕರಿಸಿ ಸಂಬಳ ಕೊಟ್ರೆ ಮುಂದಿನ ತಿಂಗಳು ಸಂಬಳ ಬಂದ್ಬಿಡೋದಾಗಿ ಅಂತ ಪರಿಸ್ಥಿತಿಯಲ್ಲಿ ಪುರಸಭೆ ನಡೆಸೋದು. ಮತ್ತೆ ಅವತ್ತಿನ ದಿವಸ ಎಲೆಕ್ಟ್ರಿಸಿಟಿ ಬಿಲ್ಲು ನಮ್ಮ ಮುನ್ಸಿಪಾಲಿಟಿದು 5 ಲಕ್ಷ ರೂಪಾಯಿ ಮೇಲೆ ದುಡ್ಡು ಉಳಿದ್ಬಿಟ್ಟಿತ್ತು. ಎಲೆಕ್ಟ್ರಿಸಿಟಿ ಡಿಸ್ಚಾರ್ಜ್ ಮಾಡ್ತೀವಿ ನಾವು, ಎಲೆಕ್ಟ್ರಿಕ್ ಕೊಡೋದೇ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಂತ ಕಾಲದಲ್ಲಿ ಮಾಧುಸ್ವಾಮಿ ಅವ್ರನ್ನ ಕರ್ಕೊಂಡು ಅವತ್ತು JH ಚೀಫ್ ಮಿನಿಸ್ಟರ್ ಇದ್ರು, ಅವ್ರನ್ನ ಹೋಗಿ ಭೇಟಿ ಮಾಡಿಸಿ ಅದನ್ನ ವೇ ಆಫ್ ಮಾಡಿಸ್ಕೊಟ್ರು. ಏನು ಮಾಧುಸ್ವಾಮಿ ಅವ್ರ ಅವತ್ತಿನ ದಿವಸ ನಾವು ಹುಡುಗರೆಲ್ಲ ಆರಿಸ್ ಬಂದಿದ್ವಿ, ನಾವೆಲ್ಲರೂ ಹೋಗಿ ಮಾಧುಸ್ವಾಮಿ ಅವ್ರನ್ನ ಕಂಡ್ವಿ. ದಯಮಾಡಿ JH ಅವ್ರ ಚೀಫ್ ಮಿನಿಸ್ಟರ್ ಹತ್ರ ನಮ್ಮನ್ನ ಕರ್ಕೊಂಡೋಗಿ ಈ ರೀತಿ 5 ಲಕ್ಷ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಲೇ ಇದ್ರೆ ನಿಮ್ ಬೋರ್ವೆಲ್ಗಳು ಕೊಡದಂತವಕ್ಕೆ ಎಲೆಕ್ಟ್ರಿಸಿಟಿ ಇದನ್ನ ಕೊಡ್ತಾ ಇಲ್ಲ, ಅದರಿಂದ ದಯಮಾಡಿ ತಾವು ಇದನ್ನ ನಮ್ಗೇನ ಸಹಾಯ ಮಾಡಿಕೊಡ್ಲೇಬೇಕು ಅಂತ ಹೇಳಿದಂತ ಕಾಲದಲ್ಲಿ ನಮ್ಮ ನೇರವಾಗಿ ಒಂದು 5-6 ಜನರನ್ನ ಜೊತೆನಲ್ಲಿ ಕರ್ಕೊಂಡೋಗಿ ಮಾಧುಸ್ವಾಮಿ ಅವರು JH ಅವ್ರ ಮನೆಯಲ್ಲಿ ರಾತ್ರಿ 9 ಗಂಟೆಯಲ್ಲಿ ತಿಪ್ಟೂರ್ ಏನು ಪುರಸಭೆದು 5 ಲಕ್ಷ ಎಲೆಕ್ಟ್ರಿಸಿಟಿ ಬಿಲ್ ಇತ್ತು ಅದನ್ನ ವೇ ಆಫ್ ಮಾಡಿಸಿ ನಾವು ಕಟ್ಟದಂಗೆ ಮಾಡಿ ಮುಂದಿನ ದಿನ ಬರ್ತಕ್ಕಂಥ ಎಲೆಕ್ಟ್ರಿಸಿಟಿ ಬಿಲ್ ನಾವು ಕಟ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬಂದ ನಂತರ ಪುರಸಭೆನ ಸದೃಢವಾಗಿ ತಗೊಂಡು ಹೋಗೋದಕ್ಕೆ ಒಂದು ಅವಕಾಶಗಳಾಯ್ತು. ಮತ್ತೆ ನಾವು ಗೆದ್ದಂತ ಕಾಲದಲ್ಲಿ ನಮ್ಮ ತೋಟದಲ್ಲಿ ಒಳ್ಳೆ ನೀರು ಸಿಕ್ಕಿತ್ತು ಬೋರ್ ಕೊರದಂತ ಕಾಲದಲ್ಲಿ. ಟ್ಯಾಂಕರ್ ಮಾಡಿಸಿ 1, 2, 3 ವಾರ್ಡ್ ಏನಾಗುತ್ತೆ, ವಾರ್ಡ್ ನಂಬರ್ 1ಕ್ಕೆ ಮಧ್ಯದಲ್ಲಿ ವಾರ್ಡ್ ನಂಬರ್ 2 ಮತ್ತೆ 3 ಎಲ್ಲ ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರು ಹಳೆ ಗ್ರಾಮ ಠಾಣ ಇದು. ಆ ಗ್ರಾಮ ಠಾಣದಲ್ಲಿ ಹೆಂಗೆ ಅಂದ್ರೆ ಚಿಕ್ಕ ಮನೆ, ಎಲ್ಲೂ ತೊಟ್ಟಿ ಕಟ್ಕೊಳ್ಳೋಕ್ಕೂ ಅವಕಾಶ ಇಲ್ಲ, ಸ್ಟೋರ್ ಮಾಡ್ಕೊಳ್ಳೋಕ್ಕೂ ಅವಕಾಶ ಇಲ್ಲದಂತ ದಿನಗಳು ಅವತ್ತಿದ್ದು ಸರ್. ಇವತ್ತು ಅದೇ ಪರಿಸ್ಥಿತಿಯಲ್ಲಿ ಇದೀವಿ. ವಾರ್ಡ್ ನಂಬರ್ 2 ಒಂದ್ 5-6 ರಸ್ತೆಗೆ ನಾವು 2,000 ಜನಸಂಖ್ಯೆ ಇರತಕ್ಕಂತ ಜನ ನೋಡ್ಬೋದು. ವಾರ್ಡ್ ನಂಬರ್ 1 ಸುತ್ತುವರಿಯುತ್ತೆ ವಾರ್ಡ್ ನಂಬರ್ 2 ಮತ್ತೆ 3. ಅತಿ ಚಿಕ್ಕದು ವಾರ್ಡ್. ಹೆಸರು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಸರ್? ಅದು ಕೋಟೆ ಒಳಗಡೆಯಿಂದ ಬರುತ್ತೆ ಅಷ್ಟೇನ್ರಿ, ಜಾಸ್ತಿ ಮುಂದುವರೆದೆಲ್ಲೂ ಹೋಗಿಲ್ಲ. ಸಂತೆಪೇಟೆಯಿಂದ ಹಿಂದೆ ಪಲ್ಲಗಟ್ಟಿ ನಮ್ಮ ಅಡವಪ್ಪನವ್ರ ಮನೆ ಹಿಂಭಾಗದಿಂದ ಇರ್ತಕ್ಕಂಥದ್ದು ಕೋಟೆ ಒಳಗಡೆ ಮಾತ್ರನೇ ಇದೆ. ಏನ್ ಹಳೆ ಊರಿತ್ತು, ಹಳೆ ಗ್ರಾಮ ಠಾಣ ಇತ್ತು. ಆ ಗ್ರಾಮ ಠಾಣದೊಳಗೆ ಯಥೇಚ್ಛವಾಗಿ ಜನಸಂಖ್ಯೆ ಇದೆ.
ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರೆ ಜಾಸ್ತಿ. ಮತ್ತೆ ಯಾವ ಒಂದು ಸಮಾಜ ಇಲ್ವೇ ಇಲ್ಲ, ಎಲ್ಲಾ ಸಮಾಜ ಇರ್ತಕ್ಕಂಥ ಕ್ಷೇತ್ರಗಳು ಇವು. ಓಕೆ, ಸೂಪರ್. ಯಾವುದೇ ಒಂದು ಜನಾಂಗ ಇದಾರೆ ಅಂತ ಹೇಳಿ ತೋರಿಸ್ತಕ್ಕಂಥದ್ದು, ಬೆಟ್ ಮಾಡಿ ತೋರಿಸ್ತಕ್ಕಂಥದ್ದು ಇಲ್ವೇ ಇಲ್ಲ. ಎಲ್ಲಾ ಜನಾಂಗದವರು ಇರ್ತಕ್ಕಂಥವ್ರು. ಈಗ ನಮ್ಮ ದೇವಸ್ಥಾನ ಇದರಲ್ಲಿ ಕುರುಬ ಸಮಾಜ ಇದೆ, ನಾಯಕರ ಸಮಾಜದವ್ರು ಇದ್ದಾರೆ. ದೇವಸ್ಥಾನದ ಪೂಜೆ ಮಾಡ್ತಕ್ಕಂಥ ತಿಪ್ಟೂರ್ ಮುಂದೆ ದೇವಸ್ಥಾನ ಪೂಜೆ ಮಾಡ್ತಕ್ಕಂಥ ಒಂದು 30-35 ಸಂಸಾರಗಳು ಇವತ್ತು 106 ಸಂಸಾರ ಆಗಿದವು. ನಾಯಕರು ಇರ್ಬೋದು, ಮತ್ತೆ ಬೇರೆ ಒಂದು 5-6 ಸಮಾಜದವರು ಇದ್ದಾರೆ. ಆಚಾರ್ಯಗಳು ಜಾಸ್ತಿ ಇದ್ದಾರೆ. ಆಚಾರ್ಯಗಳು ಏನಾದ್ರು ಯಥೇಚ್ಛವಾಗಿ ಸಿಗ್ತಾರೆ ತಿಪ್ಟೂರು ನಗರದಲ್ಲಿ ಅಂದ್ರೆ ವಾರ್ಡ್ ನಂಬರ್ 2. ಓಕೆ, ಆ ರೀತಿ ಇರತಕ್ಕಂಥ ಎಲ್ಲಾ ಸಮಾಜದವ್ರಿಗೂ ನಾವು ಟ್ಯಾಂಕರ್ ಅಲ್ಲಿ ನೀರು ಕೊಡುವಂತ ವ್ಯವಸ್ಥೆ. ಇಡೀ ರಾತ್ರಿ ತಿಪ್ಟೂರು ಕಳ್ತನನೇ ಇಲ್ಲ ಅನ್ನೋ ಪರಿಸ್ಥಿತಿ ಈ ತಾಲೂಕಲ್ಲಿ ಇತ್ತು. ಪೊಲೀಸ್ನವ್ರಿಗೆ ಕೆಲಸನೇ ಇದ್ದ ತಾಲೂಕು ಟೌನ್ ಇತ್ತು ಅಂತಂದ್ರೆ ನೀರೇ ಇರ್ಲಿಲ್ಲ. ರಾತ್ರಿ ಹೊತ್ತು ಬೋರ್ವೆಲ್ ಅಲ್ಲಿ ಕೊಟ್ಟಂತ ಟೈಮಲ್ಲಿ ಇಡೀ ರಾತ್ರಿ ಹೆಣ್ಣು ಮಕ್ಕಳು ಬೀದಿಲೇ ಇರ್ತಿದ್ರು. ನೀರಿಡೆ ಬೆಳಗ್ಗೆ ಹೊತ್ತಲ್ಲಿ ನೀರೇ ಬರ್ತಿರ್ಲಿಲ್ಲ. ರಾತ್ರಿ ಸ್ವಲ್ಪ ತಂಪಾದಂತ ಕಾಲದಲ್ಲಿ ಮಾತ್ರ ಬೋರ್ಗಳಲ್ಲಿ ಅರ್ಧ ಇಂಚು, 3/4 ಇಂಚು, 1 ಇಂಚು ನೀರು ಬರೋಂಥ ಪರಿಸ್ಥಿತಿ ಇತ್ತು. ಟ್ಯಾಂಕರ್ ಅಲ್ಲಿ ನೀರು ಕೊಡುವಂತ ಪರಿಸ್ಥಿತಿ. ನಾವು ಉದ್ಭವ ಆದ್ಮೇಲೆ ಜನ ತೀರ್ಮಾನ ಮಾಡಿದ್ರು, ಕೆಲಸ ಮಾಡ್ತಕ್ಕಂಥ ಹುಡುಗರನ್ನ ನಾವು ಇನ್ನು ಮುಂದಿನ ದಿವಸದಲ್ಲಿ ಆರಿಸ್ಕಳಿಸ್ಬೇಕು ಅಂತೇಳಿ ಸತತವಾಗಿ ಈ ವಾರ್ಡ್ನ 6 ಬಾರಿ 95ನೇ ಇಸ್ವಿಯಿಂದ ಇಲ್ಲಿವರೆಗೂ ವಾರ್ಡ್ ವೈಸ್ ಏನ್ ಎಲೆಕ್ಷನ್ ಆಗಿದೆ, ಎಲ್ಲಾ ಎಲೆಕ್ಷನ್ ಭಾರತೀಯ ಜನತಾ ಪಾರ್ಟಿ ಸದಸ್ಯರನ್ನ, ಯಾವುದೇ ಸದಸ್ಯರಾಗ್ಲಿ, ಯಾವುದೇ ಜಾತಿ ಆಗ್ಲಿ, ಆರಿಸ್ಕೊಳ್ಳತಕ್ಕಂಥ ವ್ಯವಸ್ಥೆನ ಈ ಜನ ತೀರ್ಮಾನ ತಗೊಂಡು ಮಾಡಿಕೊಟ್ರು. ಇವತ್ತು ತಿಪ್ಟೂರು ನಗರದಲ್ಲಿ ಏನಾದ್ರೂ 27 ವಾರ್ಡ್ ಇವತ್ತಾಗಿದೆ. 18 ಇದ್ದಿದ್ದು 27 ನಗರಸಭೆ ಆಯ್ತು. ಅದಾದ್ಮೇಲೆ 27 ವಾರ್ಡ್ ಆಯ್ತು. 27 ವಾರ್ಡಲ್ಲೂ ಸತತವಾಗಿ ಭಾರತೀಯ ಜನತಾ ಪಾರ್ಟಿನ ಬಾವುಟನ ಹಾರಿಸ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದೆ ಅಂದ್ರೆ ತಿಪ್ಟೂರು ವಾರ್ಡ್ ನಂಬರ್ 1. ಓಕೆ, ಈಗ ನೀವು ಆ ಒಂದು ಸಂದರ್ಭದಲ್ಲಿ 25ನೇ ವಯಸ್ಸಲ್ಲಿ ನೀವು ಈ ಒಂದು ಚುನಾವಣೆ ಒಂದು ಇದಕ್ಕೆ ಸಕ್ರಿಯವಾಗಿ ಭಾಗವಹಿಸಕ್ ಸ್ಟಾರ್ಟ್ ಆದ್ರಿ. ನಿಮಗೆ ಯಾರು ಪ್ರೇರಣೆ ಆಗಿದ್ರು? ಪಕ್ಷ ಆ ಒಂದು ಪಕ್ಷದ ಒಂದು ಇದು ನಿಮಗೆ ಹೆಂಗೆ? ನಾವು ನಮ್ಮ ಮನೆಯಲ್ಲಿ ಇಬ್ರು ದೊಡ್ಡಪ್ಪದಿರು. ಒಬ್ರು ಮಲ್ಲಿಕಾರ್ಜುನಯ್ಯನವರು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿ, ಇನ್ನೊಬ್ರು TM ಮಂಜುನಾಥ್ ಅವರು ಇದ್ರು, ಅವ್ರು ಕಾಂಗ್ರೆಸ್ ನಲ್ಲಿ ಇದ್ದಂತವ್ರು, ಜನತಾ ಪಾರ್ಟಿ ಇದ್ರು. ತದನಂತರ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, MLA ಆದ್ರು, ಮಂತ್ರಿ ಆಗಿ ತೀರೋದ ನಂತರ ನನ್ನ ಅವ್ರು ಇದ್ದಂತ ಅಧಿಕಾರದಲ್ಲಿ ಇದ್ದಂತ ಕಾಲದಲ್ಲೂ ನನ್ನ ಕರೆದ್ರು. ಪುರಸಭೆಗೆ ನೀವಿಬ್ರು ಹುಡುಗರು ಬೆಳೆದಿದ್ದೀರಾ, ಸೊ ಪುರಸಭೆ ಆಡಳಿತ ಮಾಡಿರುವಂತೆ ನೀವು ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ. ಇಲ್ಲ ನಾವು ಯಾವತ್ತು ವಾಜಪೇಯಿ ಅಂತ ಯೋಚನೆ ಮಾಡಿದ್ವಿ. ವಾಜಪೇಯಿ ಅವರು 87-88ನೇ ಇಸ್ವಿನಲ್ಲಿ ಅವ್ರನ್ನ ಸೋಲಿಸಿದಂತ ಕಾಲದಲ್ಲಿ ಭದ್ರಾವತಿನಲ್ಲಿ ಒಬ್ಬ ಕಾರ್ಯಕರ್ತ, ಅವ್ರ ಅಭಿಮಾನಿ ಹೋಗ್ತಾನೆ. ಆ ಸತ್ತಂತ ಇವನ್ಗೆ ಜೋಳಿಗೆ ಹಿಡಿದು ವಾಜಪೇಯಿ ಅವರು ಡೆಲ್ಲಿಯಿಂದ ಇದು ಭದ್ರಾವತಿಗೆ ಬರ್ತಾರೆ. ಭದ್ರಾವತಿಯಲ್ಲಿ ಇರ್ತಕ್ಕಂಥ ಒಬ್ಬ ಕಾರ್ಯಕರ್ತ ನನ್ನ ಸೋತೆ ಅಂತೇಳಿ ಮಾಡ್ಕೊಂಡಂತ ಅವತ್ತಿನ ದಿವಸ ದೇಣಿಗೆ ಕೈಯಲ್ಲಿ ಅವರು ಜೋಳಿಗೆ ಹಿಡ್ಕೊಂಡು ಬಂದಂತ ಕಾಲದಲ್ಲಿ ಕೈಲಾದಂತದ್ದು ಸಹಾಯ ಮಾಡಿ ಅವತ್ತಿನ ದಿವಸ ತಗೊಂಡೋಗಿ ಅವ್ರಿಗೆ 25,000 ರೂಪಾಯಿ ಅವ್ರ ಮನೆಗೆ ವಾಜಪೇಯಿ ಅವರೇ ಖುದ್ದಾಗಿ ಹೋಗಿ ತಲುಪಿಸ್ಬಿಟ್ಟಿರ್ತಾರೆ. ಈ ತರ ದೇಶ ಪ್ರೇಮಿ ಮತ್ತೆ ಯುವಜನತೆ ಬಗ್ಗೆ ಇದ್ದಂತ ಏಕೈಕ ವ್ಯಕ್ತಿ ಅಂದ್ರೆ ವಾಜಪೇಯಿ ಅವರು. ವಾಜಪೇಯಿ ಅವರು ಆ ಕಡೆಯಿಂದ ವಾಪಸ್ ಬರ್ತಾ ತಿಪ್ಟೂರ್ ಪೈಯೋಟ್ಲು ಸರ್ಕಲ್ ಅಲ್ಲಿ ನಿಂತು ಅವತ್ತಿನ ದಿವಸ ಕಾಬೋರಪ್ಪನವರು ಅಂತ ಹೇಳ್ಬಿಟ್ಟು ಜಿಲ್ಲಾಧ್ಯಕ್ಷರಾಗಿದ್ರು. ಬಹಳ ನಿಕಟವಾಗಿರ್ತಕ್ಕಂಥ ವ್ಯಕ್ತಿ ಅವರು. ಈ ಜಿಲ್ಲೆನಲ್ಲಿ ಏನಾದ್ರೂ ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಕಾಬೋರಪ್ಪನವರು ಅಂತೇಳಿ ಅವ್ರನ್ನ ನಿಂತು ಭಾಷಣ ಮಾಡಕ್ ಶುರು ಮಾಡಿದ್ರೆ ಇಡೀ ದಿವಸ ಮಾತಾಡೋ ಅಂತ ಇದ್ದಂತ ಸಬ್ಜೆಕ್ಟ್ ಇದ್ದಿರ್ತಕ್ಕಂಥ ವ್ಯಕ್ತಿತ್ವ ಇದ್ದವರು. ಕಾಬೋರಪ್ಪನವರು ಅಂತ ಇರಲ್ಲ, ಬೇರೆ ವಿರೋಧ ಪಕ್ಷದ ನಾಯಕರಲ್ಲ, ಅವ್ರು ಕಾಗೆ ಬೋರಪ್ಪ ಅನ್ನೋರು. ಯಾಕೆಂದ್ರೆ ಕಾಗೆ ಅಂತ ಕೂಗಕ್ ಶುರು ಆದ್ರೆ ಯಾವ ರೀತಿ ಕಾಗೆಗಳನ್ನೆಲ್ಲ ಗುಡ್ ಮಾಡಿ ಕಳ್ತಿದ್ರು ಆ ರೀತಿ ಭಾಷಣ ಮಾಡಕ್ ಶುರು ಮಾಡಿದ್ರೆ ಒಬ್ರು ಏಕೈಕ ವ್ಯಕ್ತಿ ಏನಾದ್ರು ನಿಂತು ಭಾಷಣ ಮಾಡ್ತಾರೆ ಅಂದ್ರೆ ಕಾಬೋರಪ್ಪನವರು. ಸುತ್ತಲೂ ಈ ರೀತಿ ಜನ ಸೇರ್ತಕ್ಕಂಥ ವ್ಯವಸ್ಥೆ ಅವತ್ತಿನ ದಿವಸನೇ ಕಾಬೋರಪ್ಪನವರು ಈ ಜಿಲ್ಲೆಗೆ ಶುರು ಮಾಡಿದ್ರು ಭಾರತೀಯ ಜನತಾ ಪಾರ್ಟಿ ಅಂತ. ಅವತ್ತು ಅವ್ರು ಭಾಷಣ ಮಾಡಿದ್ರು, ವಾಜಪೇಯಿ ಅವ್ರು ಭಾಷಣ ಮಾಡಿದ್ರು. ನಾವು ಒಂದು 9-10 ಜನ ನಿಂತಿದ್ವಿ. ನಾನೇ ಅತಿ ಚಿಕ್ಕ ವಯಸ್ಸಿನ ಹುಡುಗ ಅವತ್ತಲ್ಲಿ ನಿಂತಿದ್ದೆ, ಪೈಯೋಟ್ಲ ಇದರಲ್ಲಿ ಬಾವುಟ ಹಿಡಿದು ನಿಂತಿದ್ದೆ. ಅವತ್ತಿನ ದಿವಸ ವಾಜಪೇಯಿ ಅವರು ನನ್ನ ಬೆಟ್ ಮಾಡಿ ತೋರಿಸಿ ಹೇಳಿದ್ರು, ಮುಂದಿನ ದಿನಗಳಲ್ಲಿ ನಾವೇನಾದ್ರೂ ಈ ಹುಡುಗರಿಗೆ ಈ ತರ ವಿದ್ಯಾವಂತರನ್ನ ಮತ್ತೆ ಹುಡುಗರಿಗೆ ಏನಾದ್ರು ಭವಿಷ್ಯ ರೂಪಿಸ್ಬೇಕು ಅಂದ್ರೆ ಈ ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು, ನೀರಾವರಿಗೆ ಆದ್ಯತೆ ಕೊಡ್ಬೇಕು, ನದಿ ಜೋಡಣೆ ಮಾಡ್ತಕ್ಕಂಥ ವ್ಯವಸ್ಥೆ 1900 ನಾನು ಹೇಳ್ತಿರ್ತಕ್ಕಂಥ 87-88ನೇ ಇಸ್ವಿಲೆ ವಾಜಪೇಯಿ ಅವರು ಅವತ್ತೇ ಈ ಯೋಚನೆ ಮಾಡಿದ್ರು. ನಾವು ಕಳೆದ 50 ವರ್ಷ ಇವತ್ತು ಕಳೆದಿದೀವಿ, ಆದ್ರೂ ಅವ್ರ ಯೋಜನೆನ ಇವತ್ತು ಮೋದಿ ಅವರು ಬಂದು 100 ಕೆಲಸಗಳು ಇರ್ಬೋದು, 1000 ಕೆಲಸ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ವಿಚಾರದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಈ ರಾಜ್ಯಗಳಿಂದ ರಾಜ್ಯಗಳಿಗೆ ಹೋಗ್ಬೇಕು ಅಂತಂದ್ರೆ ಗಂಟೆಗಳ ಒಳಗಟ್ಲೆ ದಿನಗಟ್ಲೆ ಆಗ್ತಕ್ಕಂಥ ವ್ಯವಸ್ಥೆನ ಇವತ್ತು ಗಂಟೆಗಳಲ್ಲಿ ತಲುಪುವಂತ ವ್ಯವಸ್ಥೆ ಮಾಡ್ಕೊಟ್ಟಿದ್ರು. ತಾವು ನೋಡ್ಬೋದು ಮೋದಿ ಅವ್ರನ್ನ ಇವತ್ತು ವಾಜಪೇಯಿ ಅವ್ರನ್ನ. ಹಂಗಾಗಿ ನಾವು ವಾಜಪೇಯಿ ಬೆಂಬಲಿಸ್ಕೊಂಡು ಅವತ್ತಿಂದ ಒಂದೇ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಂತ ಮಾಡಿದ ನಂತರ ಭಾರತೀಯ ಜನಸಂಘ ಆಯ್ತು, ಅದ್ಮೇಲೆ ಭಾರತೀಯ ಜನತಾ ಪಾರ್ಟಿ ಆಯ್ತು 83 ಆದ ನಂತರ, 85 ನಂತರ. ಅವತ್ತಿಂದನೂ ನಾವು ಭಾರತೀಯ ಜನತಾ ಪಾರ್ಟಿಲಿ ಇದೀವಿ. ಅದು ಕ್ರಮೇಣ ಇಲ್ಲಿ ಈ ಕ್ಷೇತ್ರದಲ್ಲಿ ನಂಜಾಮರಿ ಅವರು ಆರಿಸ್ಕೊಂಡ್ರು ಭಾರತೀಯ ಜನತಾ ಪಾರ್ಟಿಯಿಂದ. ಅದಾದ ನಂತರ ಅವರು ಕೆಲವೇ ಇದರಲ್ಲಿ ಪಕ್ಷ ಬಿಟ್ಟು ಹೋದ ನಂತರ BC ನಾಗೇಶ್ ಅವರು ಪಕ್ಷನ ಜವಾಬ್ದಾರಿ ತಗೊಂಡು ಈ ತಾಲೂಕಲ್ಲಿ ಸಂಘಟನೆ ಮಾಡ್ಬೇಕು ಅಂತ ಹೊರಟಂತ ಕಾಲದಲ್ಲಿ ಏನಾದ್ರೂ ಯಡಿಯೂರಪ್ಪನವರು
ಈ ತಾಲೂಕಿಗೆ ಕೊಟ್ಟಿರ್ತಕ್ಕಂತ ಕೊಡುಗೆ ಮಿತಿಮೀರಿ ತಾಲೂಕಿಗೆ ಕೊಟ್ಟಿದ್ದಾರೆ. ಒಂದು, ತಿಪ್ಟೂರು ಕೆರೆನ ಅಭಿವೃದ್ಧಿ ಮಾಡಬೇಕು, ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಬೇಕು. ಅವ್ರು ಯಾವತ್ತು ಶಿಕಾರಿಪುರ ಶಿವಮೊಗ್ಗದಿಂದ ಹೋಗ್ಬೇಕಾದ್ರೆ ಇದೇ ರೂಟಲ್ಲಿ ಓಡಾಡ್ತಾ ಇದ್ರು. ಅವ್ರಿಗೆ ಗೊತ್ತಿತ್ತು ರಸ್ತೆ ಅಗಲೀಕರಣ ಇರ್ಬೋದು. ರಸ್ತೆ ಇವತ್ತು ತಿಪ್ಟೂರು ರಸ್ತೆ ಅಗಲೀಕರಣ ಬಹಳ ವರ್ಷ ನೆನೆಗುದಿಗೆ ಬಿದ್ದಂಥದ್ದು. 100 ಜನ ಸತ್ತಿದ್ರು ರೈತರು ಆಕ್ಸಿಡೆಂಟ್ಗಳು. ಖಂಡಿತ ಅದನ್ನ ಯೋಚನೆ ಮಾಡಿ ರಸ್ತೆ ಅಗಲೀಕರಣ ಒಂದು, ಅದಾದ ನಂತರ ತಿಪ್ಟೂರು ಕೆರೆ ಕುಡಿಯೋ ನೀರಿನ ಒಂದು, ಒಣವಳ್ಳಿ ಏತ ನೀರಾವರಿ ಇರ್ಬೋದು, ಈಚಿನೂರು ಕೆರೆಯಿಂದ ಏನ್ ಹಿಂದೆ ಪ್ರಾಜೆಕ್ಟ್ ಮಾಡಿದ್ರು ಸರ್ಕಾರ ಕುಡಿಯೋ ನೀರಿಗೆ ತಿಪ್ಟೂರಿಗೆ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು, ಅದೆಲ್ಲಾ ವ್ಯವಸ್ಥೆನೂ ಯಡಿಯೂರಪ್ಪನವರು ಈ ಕ್ಷೇತ್ರಕ್ಕೆ, ಈ ತಾಲೂಕಿಗೆ ಜನ ಏನ್ ಬೆಂಬಲಿಸಿದ್ರು ಅದೇ ರೀತಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ. ಇವತ್ತಿನ ದಿವಸ ಮೋದಿ ಅಂದ್ರೆ 40%, ಯಡಿಯೂರಪ್ಪನವರು ಅಂದ್ರೆ 30%, ಇನ್ನು 20% ಜನ ಏನ್ ಇವತ್ತು ದಿವಸ ನಿರ್ಣಾಯಕ ಭಾರತೀಯ ಜನತಾ ಪಾರ್ಟಿ ವೋಟ್ ಮಾಡ್ಬೇಕು ಅಂತೇಳಿ ವಿದ್ಯಾವಂತರಿದ್ದಾರೆ. ಅವರಿಂದಾನೇ ನಾವು ಆರಿಸಿ ಬಂದಿರತಕ್ಕಂಥದ್ದು. ಈ ಕ್ಷೇತ್ರಕ್ಕೆ ನೀರಾವರಿಗೆ ಆದ್ಯತೆ ಕೊಟ್ಟರೆ ಮಾತ್ರ ಈ ತಾಲೂಕಲ್ಲಿರ್ತಕ್ಕಂಥ ರೈತಾಪಿ ಬದುಕು ಹಸನಾಗ್ಬೇಕು ಅಂತಂದ್ರೆ ನೀರಾವರಿಗೆ ಆದ್ಯತೆ ಕೊಡಬೇಕು. ಅದಾದ ನಂತರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅವತ್ತೇನು ಯೋಚನೆ ಮಾಡಿದ್ರು ನೋಡಿ, ಇವತ್ತೊಂದು ದಿವಸ ನಾವು ನೆನೆಸ್ಕೋಬೇಕಾಗುತ್ತೆ. ಈ ರಸ್ತೆ ತುಮಕೂರಿಂದ ತುಮಕೂರಿಂದ ಹಿಡಿದು ಶಿವಮೊಗ್ಗಕ್ಕೆ ಒಂದು ರಸ್ತೆ ಮಾಡಿಕೊಟ್ರು, ಬೈಪಾಸ್ ರಸ್ತೆನ. ಯಾವುದೇ ನಗರದಲ್ಲಿ ತೊಂದರೆ ಮಾಡದಲ್ಲೇ ನಗರಕ್ಕೂ ನಾಳೆ ಬೆಳಿಗ್ಗೆ ಬೆಳಿಲಿ ಯಥೇಚ್ಛವಾಗಿ ಅಂತೇಳಿ ನೀರಾವರಿಗೂ ವ್ಯವಸ್ಥೆ ಮಾಡಿ ರಸ್ತೆನೂ ಮಾಡಿಕೊಟ್ಟಂತವ್ರು ಯಡಿಯೂರಪ್ಪನವ್ರನ್ನ ನಾವು ಇವತ್ತಿನ ದಿವಸ ನೆನೆಸ್ಕೋಬೇಕು. ಅವತ್ತಿನ ದಿವಸ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನು ಮೈಸೂರು ರಾಜ್ಯಕ್ಕೆ ಅಂತೇಳಿ ಯೋಚನೆ ಮಾಡೋದ್ರು. ಅವ್ರು ಮಾಡೋಂಥ ಕೆಲಸ ಯಾರೂ ಮಾಡಕ್ ಸಾಧ್ಯ ಇಲ್ಲ, ಯಾವ ಚೀಫ್ ಮಿನಿಸ್ಟರ್ ಮಾಡಕ್ ಸಾಧ್ಯ ಇಲ್ಲ. ಅವತ್ತಿನ ದಿವಸ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಕಳೆದ 100 ವರ್ಷದಿಂದನೇ ಈ ರೀತಿ ಯೋಚನೆ ಮಾಡಿದಂಥವ್ರು. ಅವ್ರ ಜೊತೆನಲ್ಲಿ ವಿಶ್ವೇಶ್ವರ ನಾವು ಜ್ಞಾಪಿಸ್ಬೇಕಾಗತ್ತೆ. ಇವತ್ತೇನಾದ್ರೂ ನೀರಾವರಿಲಿ ನಾವು ಕಾವೇರಿ ನೀರು, ಬ್ಯಾಕ್ ವಾಟರ್ ಆಫ್ ಕಾವೇರಿ ಬೇಸಿನ್ ನಾವು ನೀರು ಕುಡಿತಿದ್ವಿ ಅಂದ್ರೆ ಸರ್ ಎಂ ವಿಶ್ವೇಶ್ವರ ಇದ್ರಲ್ಲಿ ನೆನೆಸ್ಕೋಬೇಕಾದಂತ ಪರಿಸ್ಥಿತಿ ಬರುತ್ತೆ. ಸರ್, ಈಗ ಪ್ರೆಸೆಂಟ್ ನಿಮ್ಮ ವಯಸ್ಸು ಎಷ್ಟು ಸರ್? ನನಗೆ 60 ವರ್ಷ ದಾಟಿದೆ ಸರ್. ಈಗ 61ನೇ ವರ್ಷ ನಡೀತಾ ಇದೆ. 61ನೇ ವರ್ಷ ನಡೀತಾ ಇದೆ. ಸಕ್ರಿಯವಾಗಿ ಬಿಜೆಪಿ ಪಕ್ಷದಲ್ಲೇ ಇದ್ದೀರಾ? ಅವತ್ತಿಂದ ಪ್ರಾರಂಭದಿಂದ ಒಂದೇ ಪಕ್ಷದಲ್ಲಿ ಒಂದೇ ಕಡೆ ಕೆಲಸ ಮಾಡ್ಕೊಂಡು ಹತ್ತತ್ರ ನೀವು 35 ವರ್ಷಗಳ ಕಾಲ ಈ ಒಂದು ಚುನಾವಣೆಯ ನಂತರನೂ ಕೂಡ ಈ ಒಂದು ಇದ್ರಲ್ಲಿ ಪಕ್ಷದಲ್ಲಿ ಇದ್ದೀರಾ. ನೀವ್ ಯಾಕೆ MLA ಆಗಿಲ್ಲ ತಿಪ್ಟೂರಲ್ಲಿ? ಇಷ್ಟೊಂದು ವಿಷನ್ ಇದೆ, ಇಷ್ಟೊಂದು ಟ್ಯಾಲೆಂಟ್ ಇದೆ, ಸ್ಟಡಿ ಮಾಡ್ತೀರಾ, ಸಾಕಷ್ಟು ಜನಗಳ ಒಂದು ಒಡನಾಟ ಇದೆ, ಸಾಲದಕ್ಕೆ ವಾಜಪೇಯಿ ಅವರಿಂದನೂ ಕೂಡ ಇದ್ದೀರಾ. ಸೊ ಯಾಕೆ MLA ಆಗಿಲ್ಲ ನೀವು? ಇಲ್ಲ, ನಮ್ಮ MLA ಇದು ವ್ಯಕ್ತಪಡಿಸಿಲ್ವಾ ನೀವು? ಇಲ್ಲ, ನಾನು ಹೋದ ಬಾರಿ ಅದ್ರೋದ ಬಾರಿ ಒಂದು ಸ್ವಲ್ಪ ಪ್ರಯತ್ನ ಪಟ್ವಿ. ಓಕೆ, ಪಕ್ಷದಲ್ಲಿ ಸಂಘಟನೆ ಮತ್ತೆ ಇದೆಲ್ಲದು ನಮ್ಮಲ್ಲಿ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ನಾನು ಆ ಶಾಲೆನಲ್ಲೇ ವಿದ್ಯಾಭ್ಯಾಸ ಮಾಡಿ ಬಂದಂತವನು. ನಮಗೂ ಸ್ವಲ್ಪ ಎಲ್ಲ ವಿಚಾರಗಳು ಗೊತ್ತಿದೆ. ಸಂಘಟನೆ ವಿಚಾರದಲ್ಲಿ ಇವರು ಸಂಘಟನೆ ನಮ್ಮ ನಂಜಾಮರಿ ಹೋದ ನಂತರ ಸಂಘಟನೆ ವಿಚಾರದಲ್ಲಿ PC ನಾಗೇಶ್ ಅವರು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡ್ರು. ಹಂಗಾಗಿ ಯಡಿಯೂರಪ್ಪನವರು ಯಥೇಚ್ಛವಾಗಿ ತಾಲೂಕಿಗೆ ಅವರು ಜಾತಿ ಅಂತ ಯೋಚನೆ ಮಾಡ್ಲೇ ಇಲ್ಲ. ಯಡಿಯೂರಪ್ಪನವ್ರು ನಾನ್ ನಿಂತಿದ್ದೀನಿ ಅಂತ ಹೇಳಿದಾಗ ಈ ಸಮಾಜದ ಜನ ಏನಿವತ್ತು ವೀರಶೈವ ಸಮಾಜ ಜಾಸ್ತಿ ವೋಟರ್ಸ್ ಇರ್ತಕ್ಕಂಥ ಕ್ಷೇತ್ರ ಇದೆ. ಈ ಕ್ಷೇತ್ರದಲ್ಲಿ ಯಡಿಯೂರಪ್ಪನವ್ರ ಬಗ್ಗೆ ಬಹಳ ಗೌರವ ಇರ್ತಕ್ಕಂಥವ್ರು. ಮತ್ತೆ ಯಡಿಯೂರಪ್ಪನವ್ರು ಅದೇ ರೀತಿ ನಮ್ಮ ತಾಲೂಕಿಗೆ ನಡೆಸ್ಕೊಂಡು ಬಂದಿದ್ದಾರೆ ಎಲ್ಲದು. ಸೊ ಯಡಿಯೂರಪ್ಪನವ್ರು ಬಂದಿಲ್ಲಿ ನಿಂತ್ಕೊಂಡು ನಾನ್ ನಿಂತಿದ್ದೀನಿ ಅಂತೇಳಿ ಮಾತಾಡಿದ್ರೆ ಸಾಕು, ನಮ್ಮ ಸಮಾಜ 60ರಿಂದ 70% ವೋಟ್ನ ಒಂದೇ ಕಡೆಗೆ ಮಾಡ್ಕೊಂಡು ಬಂದಂತ ವ್ಯವಸ್ಥೆನೂ ಇತ್ತು. ಹಂಗಾಗಿ ಭಾರತೀಯ ಜನತಾ ಪಾರ್ಟಿ ಅವತ್ತಿಂದ ಪ್ರಯತ್ನದಲ್ಲಿ ಗೆಲ್ಲೋದಕ್ಕೆ ಅವಕಾಶ ಮಾಡ್ಕೊಂಡು ಬಂದಿದೆ. ಈ ಸರಿ ನಾನು ನಮ್ಮ ನಾಗೇಶ್ ಅವ್ರಿಗೆ ಆರೋಗ್ಯ ಸ್ವಲ್ಪ ಹಿಂದೆ ಮುಂದೆ ಏರುಪೇರು ಆಗಿರೋದ್ರಿಂದ ಆರೋಗ್ಯ ಸುಧಾರಣೆ ಆಗ್ಲಿ ಅಂತ ದೇವರಲ್ಲಿ ಅವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಈಗ 60 ವರ್ಷ ದಾಟಿರೋದ್ರಿಂದ ಈ ಸರಿ ಪ್ರಯತ್ನ ಮಾಡೋದ್ರಲ್ಲಿ ನಂದೇನು ಇದಿಲ್ಲ. ನಾನು ಪ್ರಯತ್ನದಲ್ಲಿದ್ದೇನೆ. ಈ ಸರಿ ಭಾರತೀಯ ಜನತಾ ಪಕ್ಷದಿಂದನೇ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಲೇಬೇಕು ಅಂತೇಳಿ ಈ ಸರಿ ನಾನು ಒಂದು ಯೋಚನೆ ಮಾಡಿ ಎಲ್ಲಾ ಜನಗಳ ಜೊತೆ ಬೆರೆತ್ಕೊಂಡು ಅವ್ರಿಗೂ ಇಲ್ಲಿಂದ ಬೆರೆತಿರ್ಬೋದು, ಬಟ್ ಈ ಸರಿ ಎಲೆಕ್ಷನ್ ನಾನು ನಿಲ್ಬೇಕು ಅಂತೇಳಿ ಎಲ್ಲರ ಜನಗಳ ಬಾಯಲ್ಲಿ ಬರ್ಬೇಕು ಅಂತೇಳಿ ಈ ಯೋಚನೆ ಮಾಡಿ ನಿಲ್ಲಬೇಕು ಅಂತೇಳಿ ಯೋಚನೆ ಮಾಡಿ. ಈಗ ಸಾಕಷ್ಟು ಒಂದು ವಿಚಾರ ನೀರಾವರಿ ಬಗ್ಗೆ ಮಾತನಾಡಿದ್ರಿ, ಕೆಲವೊಂದು ರಸ್ತೆಗಳ ಒಂದು ವಿಚಾರಕ್ಕೆ ಮಾತನಾಡಿದ್ರಿ, ಸಾಕಷ್ಟು ವಿಚಾರಗಳನ್ನ ತಿಪ್ಟೂರಿಗೆ ಒಂದು ಇದನ್ನ ಮಾತಾಡಿದ್ರಿ. ನಿಮಗೆ ಈ ಒಂದು ವಿಷನ್ ಅಂದ್ರೆ ಇಂಥದ್ದು ನಾನು ಮಾಡ್ಲೇಬೇಕು, ಇಂಥದ್ದೊಂದು ಕೆಲಸ ಆಗ್ಲೇಬೇಕು ತಿಪ್ಟೂರಿಗೆ ಅಂತಕ್ಕಂಥದ್ದು ನಿಮ್ಮ ಒಂದು ವಿಷನ್? ತಿಪ್ಟೂರ್ನ ಜಿಲ್ಲೆ ಮಾಡ್ಬೇಕು ಅಂತೇಳಿ ಎಲ್ಲಾರ ಪ್ರಯತ್ನದಲ್ಲೂ ಇದೆ ಸರ್. ಯಡಿಯೂರಪ್ಪನವ್ರ ಕಾಲದಲ್ಲಿ ಇದನ್ನ ಜಿಲ್ಲೆ ಮಾಡ್ಲೇಬೇಕಾಗಿತ್ತು. ಯಾಕೆಂದ್ರೆ ಯಡಿಯೂರಪ್ಪನವ್ರು ಕೊಟ್ಟಂತ ಕರ್ನಾಟಕ ರಾಜ್ಯದಲ್ಲಿ ಏನಾದ್ರೂ 8-9 ತಾಲೂಕನ್ನ ಜಿಲ್ಲೆ ಮಾಡಿದ್ದಾರೆ ಅಂತಂದ್ರೆ ಅವರೇ ಏಕೈಕ ವ್ಯಕ್ತಿ. ಅದ್ರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಈ ತಿಪ್ಟೂರು ಮತ್ತೆ ಚಿಕ್ಕನಾಯಕನಹಳ್ಳಿ, ತುರುವೇಕೆರೆ 3 ಕ್ಷೇತ್ರದಲ್ಲೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಇವರನ್ನೇ ಹೋದ ಬಾರಿ ಆರಿಸ್ಕೊಂಡಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಾಧುಸ್ವಾಮಿ ಅವರು ಇದ್ರು, ನಾಗೇಶ್ ಅವರು ಇಲ್ಲಿ ಎಜುಕೇಶನ್ ಮಿನಿಸ್ಟರ್ ಆಗಿದ್ರು, ತುರುವೇಕೆರೆಯಿಂದ ಇವರು ಆರಿಸ್ಕೊಂಡಿದ್ರು. ಆದ್ರೂ 3 ಜನನು ಪ್ರಯತ್ನ ಯಾಕೆ ಪಡ್ಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಜಿಲ್ಲೆ ಆಗ್ಬೇಕು. ನನಗೆ ಮೇಜರು ತಿಪ್ಟೂರು ತಾಲೂಕಲ್ಲಿ ಜಿಲ್ಲೆ ಆಗೋದಕ್ಕಿಂತ ನಂತರ ನೀರಾವರಿಗೆ ಆದ್ಯತೆ ಕೊಡದಲ್ಲ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ರೈತಾಪಿ ಬದುಕಿನಲ್ಲಿ ಬದುಕಂತವ್ರು ಯಾರೂ ಬದುಕಕ್ ಸಾಧ್ಯ ಇಲ್ಲ ಅಂತೇಳಿ ಮನಸ್ಸಿನಲ್ಲಿದೆ. ನನಗೇನಾದ್ರೂ ಜನ ಅವಕಾಶ ಮಾಡಿಕೊಟ್ಟು, ಪಕ್ಷ ಏನಾದ್ರೂ ಅವಕಾಶ ಮಾಡಿಕೊಟ್ಟು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ರೆ, ಇಲ್ಲಿ ಜನ ಏನಾದ್ರು ತೀರ್ಮಾನ ಮಾಡಿ ನಮ್ಮನ್ನೇನಾದ್ರೂ ಆರಿಸಿ ಕಳ್ಸಕ್ಕಂತ ವ್ಯವಸ್ಥೆ ಮಾಡಿದ್ರೆ ನಾನು ನೀರಾವರಿಗೆ ಆದ್ಯತೆ ಕೊಡ್ತೀನಿ.
ಅದ ನಂತರ ಇವತ್ತಿನ ದಿವಸ ವಿದ್ಯಾಭ್ಯಾಸ ಮಾಡೋದಕ್ಕೆ ಈ ಸರ್ಕಾರ ಏನ್ ಇವತ್ತಿನ ದಿವಸ DK ಶಿವಕುಮಾರ್ ಅವರು ಮಕ್ಳಿಗೆ ಫ್ರೀ ಮಾಡಿದ್ರು, ಭಾರಿ ಸಂತೋಷದಂತ ವಿಚಾರ. ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಳಿಗಿರ್ಬೋದು, ರೈತಾಪಿಲಿರ್ತಕ್ಕಂಥ ಬದುಕಿನಲ್ಲಿರ್ತಕ್ಕಂಥ ಜನಗಳಿಗೆ ಹಾಸ್ಪಿಟ್ಲ್ ಇದೆ. ಇವತ್ತೊಂದು ದಿವಸ ಏನಾದ್ರೂ ಆಸ್ಪತ್ರೆಗೆ ಹೋದ್ರೆ ಎಷ್ಟು ಕಷ್ಟ ಆಗಿದೆ ಅಂತಂದ್ರೆ, ಜೋಬಲ್ ದುಡ್ಡಿಲ್ದಲ್ಲ ಎಷ್ಟೋ ಜನ ಮನೆಗಳಲ್ಲಿ ಆರೋಗ್ಯ ಪೂರ್ತಿ ಹದಗೆಟ್ಟಿದ್ರು ಆಸ್ಪತ್ರೆ ಕರ್ಕೊಂಡು ಹೋಗ್ದಲ್ಲ ಅಂತ ಪರಿಸ್ಥಿತಿ ಬಂದಿದೆ. ಯಾಕಿದಾಗಿದೆ ಅಂದ್ರೆ, ಒಂದು ಆಸ್ಪತ್ರೆ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಸರ್ಕಾರದವರು ಮಿತಿಮೀರಿ ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಮಿತಿಮೀರಿ ಇದನ್ನ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಿಸೋದಕ್ಕೆ ಆಸ್ತಿ ಮಾರಾಟ ಮಾಡಿ ಮಕ್ಕಳನ್ನ ಓದಿಸ್ ಕಳಿಸಿರ್ತಾರೆ. ಮೆಡಿಕಲ್ ಓದಿಸಿರ್ಬೋದು. ಅವ್ರೇನಾಗ್ತಾರೆ, ಡಾಕ್ಟರ್ ಆದಂತವನು ನನ್ನ ಆಸ್ತಿ ಮಾರಿ ನಮ್ಮಪ್ಪ ನನ್ನ ಓದಿಸಿದ್ದಾರೆ, ನಾಳೆ ಮುಂದೆ ನನ್ನ ಅಣ್ತಮ್ಮದಿರು ಊರಲ್ಲಿ ಇರ್ತಕ್ಕಂಥವ್ರಿಗೆ ಏನಾದ್ರು ಒಂದು ದಾರಿ ಮಾಡ್ಬೇಕು ಅಂದ್ರೆ ಅವ್ರನ್ನು ಯಥೇಚ್ಛವಾಗಿ ಭ್ರಷ್ಟಾಚಾರಕ್ಕೆ ಇಳಿಯಂತ ಪರಿಸ್ಥಿತಿ ಬಂದಿದೆ. ಖಂಡಿತ ಫೀಸ್ ಸ್ಟ್ರಕ್ಚರ್ನ ಕಡಿಮೆ ಮಾಡಬೇಕು, ಹಾಸ್ಪಿಟ್ಲ್ಗೆ ಬರ್ತಕ್ಕಂಥದ್ದು ಎಲ್ಲಾದನ್ನು ಫ್ರೀ ಮಾಡ್ತಕ್ಕಂಥ ವ್ಯವಸ್ಥೆ. ಈ ಆರೋಗ್ಯದಲ್ಲಿ ಆರೋಗ್ಯ ಮತ್ತೆ ಎಜುಕೇಶನ್ ವಿದ್ಯಾಭ್ಯಾಸ ಇವೆರಡನ್ನು ಫ್ರೀ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಈ ಸಮಾಜ ಇರ್ಬೋದು, ಯಾವುದೇ ಸಮಾಜ ಇರ್ಬೋದು, ಅವ್ರು ಮುಂದುವರೆಯೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು. ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿಲ್ಲ, ತಿಪ್ಟೂರು ಅಂತ ಊರಲ್ಲಿ 1 ಲಕ್ಷ 2 ಲಕ್ಷ ಕೊಡ್ಬೇಕು ಅಂತಂತಂದ್ರೆ ಬಹಳ ಕಷ್ಟದ ಪರಿಸ್ಥಿತಿ ಒಬ್ಬ ರೈತ.